ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ KS ರೀ ಎಕ್ಸಾಮ್ಸ್ ಮಾಡಿಸೋದಕ್ಕೋಸ್ಕರ ಅಂದರೆ ನೀವು KS ಪೋಸ್ಟ್ಪೋನ್ ಮಾಡೋ ವಿಚಾರದಲ್ಲಿ ನಾವು ಆಗಸ್ಟ್ 25ನೇ ತಾರೀಕು ವಿಜಯನಗರ ಸ್ಟೇಷನಲ್ಲಿ ಅರೆಸ್ಟ್ ಆಗಿದೆ. ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ ಇವತ್ತು ಈ ಒಂದು KS ರೀ ಎಕ್ಸಾಮ್ಸ್ ಆದಮೇಲೆ PDO ಎಕ್ಸಾಮ್ಸ್ ಇರ್ಬೋದು, KPTCL ಎಕ್ಸಾಮ್ಸ್ ಇರ್ಬೋದು, ಇಂಟೆನ್ಸ್ ಹೋರಾಟ ಮಾಡೋಕ್ಕಾಗ್ತಾಯಿಲ್ಲ. ಬಿಕಾಸ್ ಯಾಕೆ ಅಂತ ಅಂದರೆ ಒಂದು ಹೆಲ್ತ್ ಇಶ್ಯೂಸ್ ಇರ್ಬೋದು, ಈ ಒಂದು KPSC ವಿಚಾರದಲ್ಲಿ ಪೋಸ್ಟ್ಪೋನ್ ಮಾಡೋಕ್ಕೆ ಅಂತ ಒಂದು ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ನಾವು ಮನವಿ ಕೊಡೋಣ ಅಂತ ಹೋಗ್ತಿದ್ವಿ. ಅಂದರೆ ಕೃಷ್ಣಪ್ಪ ಸರ್ಗೆ, MLA ಕೃಷ್ಣಪ್ಪ ಸರ್ಗೆ. ಆ ಒಂದು 25ನೇ ತಾರೀಕು ACP ಚಂದನ್ ಅವರು ಬೆಳಗ್ಗೆ ಅರೆಸ್ಟ್ ಮಾಡಿ ಒಂದು ಮಧ್ಯಾಹ್ನ BJP ಕಾರ್ಯಕರ್ತರು ಸುಮಾರು ಒಂದು 100 ಜನ ಬಂದರು, ಸ್ಟೇಷನ್ ಒಳಗಡೆ ಬಂದು ಅಷ್ಟು ದೊಡ್ಡ ಗಲಾಟೆ ಆಗಿತ್ತು. ಆ ಗಲಾಟೆ ಆದಮೇಲೆ ನನ್ನನ್ನು ಆ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಜಸ್ಟ್ ಅವರು ಸುಮ್ಮನೆ ಹೋಗು ಅಂತ ಹೇಳಿದ್ರು ನಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ಆದರೆ ACP ಚಂದನ್ ಅವರು ಜೋರಾಗಿ ನೂಕಿದ್ರು. ನನಗೆ ಆ ಒಂದು ಟೇಬಲ್ ಇತ್ತು ಒಂದು ರೂಮ್ ಒಳಗಡೆ, ಆ ಟೇಬಲ್ಗೆ ನಂದು ಬ್ಯಾಕ್ ಒಂದು ಟಚ್ ಆಯಿತು, ಅಂದರೆ ಹೊಡಿತದು. ಆ ಒಂದು ಹೊಡೆದಿದ್ದಂಥ ಸಂದರ್ಭದಲ್ಲಿ ಸುಮಾರು L5 ಮತ್ತು S1 ನಾನು MRI ಕೂಡ ಮಾಡಿಸ್ದೆ. MRIಯಲ್ಲಿ L5 ಮತ್ತು S1 ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಅದು ಇವಾಗ ನನಗೆ ಏನು ಸರ್ಜರಿ ರಿಕ್ವೈರ್ಡ್ ಇದೆ ಅಂತ ಕೇಳ್ತಾಯಿದ್ರು. ಅದಾದಮೇಲೆ ನಾನು ಈಗ ಬೇರೆ ಕಡೆ ಅಂದರೆ ಆಯುರ್ವೇದಿಕ್ಕೆಲ್ಲ ಟ್ರೀಟ್ಮೆಂಟ್ ತೊಗೊಂಡೆ, ಮತ್ತು ಕೈರೋಪ್ರಾಕ್ಟರ್ ಮಾಡಿದೆ, ಮತ್ತು ಫಿಸಿಯೋ ಮಾಡಿಸ್ದೆ, ಎಲ್ಲ ರೀತಿಯೂ ಮಾಡಿಸ್ದೆ. ಅದು ಇಲ್ಲಿವರೆಗೂ ನಂದು ಹೆಲ್ತ್ ಕಂಡೀಷನ್ ಸ್ವಲ್ಪ ಇನ್ನೂ ಮೊದಲಿದ್ದಷ್ಟು ಆಗ್ತಾಯಿಲ್ಲ. ಬಿಕಾಸ್ ಅದಕ್ಕೂ ಮುಂಚೆ ನಂದು ACP ಚಂದನ್ ಅವ್ರು ಯಾಕೋ ಗೊತ್ತಿಲ್ಲ ಸುಮಾರು 6ರಿಂದ 7 ಕೇಸ್ ಹಾಕಿದ್ದಾರೆ. ಇದಕ್ಕೂ ಮುಂಚೆ ಏನಿಲ್ಲ ಅಂದರೆ ಒಂದು 4ರಿಂದ 5 ಕೇಸು ಸುಮ್ಮನೆ ಆ ಒಂದು PSI ಹೋರಾಟದಲ್ಲಿ RPC ಲೇಔಟಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ವಿ ಇಬ್ಬರು ಮೂರು. ಅವಾಗೂ 353 ಹಾಕಿದ್ರು. ಅವತ್ತು ಆಗಸ್ಟ್ 25ನೇ ತಾರೀಕು ಅವತ್ತು 353 ಹಾಕಿದ್ದಾರೆ. 353 ಹಾಕ್ಬಿಟ್ಟು ಜೈಲಿಗೆ ಕಳಿಸಿದ್ರು. 2 ಟೈಮ್ ಅವರೇ ಕಳಿಸಿದ್ದು. ಸುಮಾರು 6ರಿಂದ 7 ಕೇಸು. ಆ ಹೆಲ್ತ್ ಕಂಡೀಷನು ಮತ್ತು ಕೋರ್ಟ್ ಕೇಸ್ಗೆ ಸುಮಾರು 5ರಿಂದ 6 ಲಕ್ಷ ನಾನು ವೈಯಕ್ತಿಕವಾಗಿ ಖರ್ಚು ಮಾಡ್ಕೊಂಡಿದ್ದೀನಿ. ಈ ಒಂದು ದುಡ್ಡಿನ ವಿಚಾರ ಬಿಟ್ಟು, ದುಡ್ಡೇ ಅಂತಲ್ಲ, ದುಡ್ಡಿನ ವಿಚಾರ ಹೆಲ್ತ್ ಇಂಪಾರ್ಟೆಂಟ್ ಇದೆ. ಯಾವ ವ್ಯಕ್ತಿಗೆ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದು ತಿಳ್ಕೊಬೇಕು. ನಾನು ಜಾಸ್ತಿ ಏನು ಮಾತಾಡೋಕ್ಕೋಗಲ್ಲ. ACP ಚಂದನ್ ಅವ್ರಿಗೆ ದೇವ್ರಿದ್ದಾನೆ, ದೇವ್ರು ನೋಡ್ಕೊತಾರೆ. ದೇವ್ರು ಒಳ್ಳೇದು ಮಾಡ್ತಾರಾ ಕೆಟ್ಟದ್ದು ಮಾಡ್ತಾರಾ ಅದು ನನಗೆ ಗೊತ್ತಿಲ್ಲ. ಮತ್ತು ನಾನು ಸ್ಟೂಡೆಂಟ್ಸ್ ಪರವಾಗಿ ತುಂಬ ಹೋರಾಟ ಮಾಡ್ತಿದ್ವಿ. ಅದಾದಮೇಲೆ ಸ್ವಲ್ಪ ಕಡಿಮೆ ಆಯಿತು ಹೋರಾಟ. ಈಗ ನಾನು KS ರೀ ಎಕ್ಸಾಮ್ ಅಂದರೆ ಎಕ್ಸಾಮ್ಸಲ್ಲಿ ಸುಮಾರು 57 ಕ್ವಶನ್ಸ್ ಮಿಸ್ಟೇಕ್ ಇತ್ತು. ನಾನು KS ರೀ ಎಕ್ಸಾಮ್ಸ್ ಮಾಡಿಸ್ಬೇಕಂತ ತುಂಬ ಹೋರಾಟ ಮಾಡಿ ರೀ ಎಕ್ಸಾಮ್ ಮಾಡಿಸಿದ್ವಿ. ಆ ರೀ ಎಕ್ಸಾಮ್ಸ್ ಆದಮೇಲೆ ಒಂದು 1.5 ಮಂತ್ ಆದಮೇಲೆ ಒಂದು KPSC ಅವರೇ ಒಂದು 3 ಜನ ಮೆಂಬರ್ಸು ಅದು ಏನೋ ಒಂದು ಬೇಗ ಒಂದು ಅವ್ರದ್ದು ಟರ್ಮ್ ಎಕ್ಸ್ಪೈರ್ ಆಗುತ್ತೆ. ಆ ಟರ್ಮ್ ಮುಗಿಯೋದ್ರೊಳಗಡೆ ಅವ್ರು ಏನಿಲ್ಲ ಅಂದರೆ ಒಂದು 70 to 80 crores ಅಮೌಂಟ್ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಯಾಕೆ ಈ ವಿಚಾರ ಹೇಳ್ತೀನಿ ಅಂತಂದರೆ, ಈ ಒಂದು ಪೋಸ್ಟ್ಪೋನ್ ಮಾಡಿಸ್ಬೇಕಾದ್ರೆ ನಾವು ಹೋಗಿ ಕೇಳಿದ್ವಿ ಅಂದರೆ KPSC ಚೇರ್ಮನ್ಗೆ, ಇಲ್ಲಪ್ಪ ನಾವು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಯಾಕೆ ಅಂತಂದರೆ ಆ ಒಂದು 3-4 ಜನ ಮೆಂಬರು ಅವರು ಟರ್ಮ್ ಎಕ್ಸ್ಪೈರ್ ಆಗ್ತಾಯಿದೆ, ಅದಕ್ಕೆ ಮುಂಚೆ ಅವ್ರಿಗೋಸ್ಕರ ನಾನು ಎಕ್ಸಾಮ್ ಮಾಡಲೇಬೇಕು ಅಂತ ಹೇಳಿದ್ರು. ಈ ಒಂದು ಎಕ್ಸಾಮ್ ಅವ್ರಿಗೋಸ್ಕರ ಎಕ್ಸಾಮ್ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಬೇಕು, ಅವ್ರಿಗೋಸ್ಕರ ಯಾಕೆ ಎಕ್ಸಾಮ್ ಮಾಡಬೇಕು? ಅವರು ಟರ್ಮ್ ಮುಗ್ದೋದ್ರೆ ಬೇರೆ ಯಾರು ಬರ್ತಾರೆ ಅಲ್ಲಿಗೆ? ಆ ವಿಚಾರ ಇಟ್ಕೊಂಡು ಯಾಕೆ ಅವರು ಮಾಡಿಲ್ಲ? ಅದಾದಮೇಲೆ ಸುಮಾರು 57 ಕ್ವಶನ್ ಮಿಸ್ಟೇಕ್ ಇತ್ತು. ಅದ್ರ ವಿರುದ್ಧ ಹೋರಾಟ ಮಾಡಿದ್ವಿ. CM ಸರ್ ಅದನ್ನು ಟ್ವೀಟ್ ಮುಖಾಂತರ KPSCಗೆ ನಾವು ಇದು ಮಾಡಿದ್ರು, ಅಂದರೆ ರೀ ಎಕ್ಸಾಮ್ ಮಾಡಿ ಅಂತ ಹೇಳಿ. ರೀ ಎಕ್ಸಾಮ್ ವಿತಿನ್ 2 ಮಂತ್ಸಲ್ಲಿ ಮಾಡಿ ಅಂತ ಹೇಳಿದ್ರೆ ಆದರೂ KPSC ಅವರು ತುಂಬ ಡಿಲೇ ಮಾಡಿದ್ರು. ಅದಾದಮೇಲೆ 1.5 ಮಂತ್ ಆದಮೇಲೆ ಒಂದು ಹುಡುಗಿ ಹೋಗಿ ಧಾರವಾಡ ಕೋರ್ಟಲ್ಲಿ ಸ್ಟೇ ತೊಗೊಂಬಂದರು. ಆ ಸ್ಟೇ ತೊಗೊಂಬಂದಾದ್ಮೇಲೆ ನಾನು ತುಂಬ ಹೋರಾಟ ಮಾಡ್ತಿದ್ದೆ. ಬಟ್ ಆದರೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಹೋಗಿ ಎಲ್ಲೂ ಅಪ್ರೋಚ್ ಮಾಡೋಕ್ಕಾಗಲಿಲ್ಲ. ಆ ಒಂದು ತಿಂಗಳು ಗ್ಯಾಪ್ ಆಯಿತು. ಅದಾದಮೇಲೆ ಒಂದು ಲಾಸ್ಟ್ ಒಂದು 20 ಡೇಸಿಂದ ಸುಮಾರು ತುಂಬ ಹೋರಾಟ ಮಾಡಿದೆ. ಅಂದರೆ CS ಚೀಫ್ ಸೆಕ್ರೆಟರಿ ಮೇಡಮ್ ಇರೋದು, DPR ಇರ್ಬೋದು, CM ಸರ್ಗೆ, KPSCಗೆ ಎಲ್ಲ ಕಡೆ ಮನವಿ ಮಾಡಿ KPSC ಕಡೆಯಿಂದ ನಾವು ಕೋರ್ಟಿಗೆ ಸ್ಟೇ ವೆಕೇಟ್ ಮಾಡೋದಕ್ಕೆ ನಾನು ಲಾಯರ್ನ ಇಡೋದಕ್ಕೂ ಕೇಳಿದ್ವಿ. ಅಡ್ವೊಕೇಟ್ಸ್ ಇಟ್ಬಿಟ್ಟು ಸ್ಟೇ ವೆಕೇಟ್ ಮಾಡಿ ಅಂತ ಸೆಕ್ರೆಟರಿ ಸರ್ ಹತ್ರ ತುಂಬ ಸತಿ ಮಾತಾಡಿದಾಗ ಅವರು ಲಾಸ್ಟ್ ವೀಕು ಅವ್ರನ್ನ ಅಪೀಲ್ ಮಾಡೋಕ್ಕೆ ಹೋದರು ಸ್ಟೇ ವೆಕೇಟ್ ಮಾಡೋದಕ್ಕೆ. ಆ ಸ್ಟೇ ವೆಕೇಟ್ ಮಾಡಿ ನಮ್ಮ ಸ್ಟೂಡೆಂಟ್ಸಲ್ಲಿ ಏನಪ್ಪ ಅಂತಂದರೆ, ಸ್ಟೇ ವೆಕೇಟ್ ಲಾಸ್ಟ್ ಮೂಮೆಂಟಲ್ಲಿ ಇನ್ನೂ 1 ಮಂತ್ ಇದ್ದಂಗೆ ಯಾಕೆ ವೆಕೇಟ್ ಮಾಡಬೇಕು? ಇದು ರೀನೋಟಿಫಿಕೇಷನ್ ಆಗಲಿ, ಕ್ವ್ಯಾಶ್ ಆಗಲಿ, ನೋಟಿಫಿಕೇಷನ್ ಅದೆಲ್ಲ ಆಗಲ್ಲ. ದಯವಿಟ್ಟು ಅದೆಲ್ಲ ಆಗಬೇಕಂದ್ರೆ 6 ಮಂತ್ 1 year ಆಗುತ್ತೆ ಅದೆಲ್ಲ. ಮತ್ತು ರಿಸರ್ವೇಷನ್ನು, ಇಂಟರ್ನಲ್ ರಿಸರ್ವೇಷನ್ ಅದೆಲ್ಲ ಅಪ್ಲೈ ಆಗಬೇಕು. ಇದೆಲ್ಲ ಮಾಡಬೇಕಂದ್ರೆ ಇನ್ನೂ 6 ತಿಂಗಳಾದರೂ ಆಯಿತು, 1 ವರ್ಷ ಆದರೂ ಆಯಿತು. ಯಾಕೆಂದರೆ KS ಆಸ್ಪಿರೆಂಟ್ಸು ತುಂಬ ವರ್ಷದಿಂದ ವೆಯ್ಟ್ ಮಾಡಿರೋದ್ರಿಂದ ಈ ಎಕ್ಸಾಮ್ಸು ಈ ಒಂದು ಸ್ಟೇ ವೆಕೇಟ್ ಆಗಿ ಯಾವಾಗ ಆದಷ್ಟು ಬೇಗ ಎಕ್ಸಾಮ್ಸ್ ಕಂಪ್ಲೀಟ್ ಆದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ.
ಮತ್ತು ವಿತ್ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು. ಅಂದರೆ ಈ ಕರಪ್ಷನ್ ಮಾಡೋದ್ರಿಂದ ಅಲ್ಲ, ಕರಪ್ಷನ್ ಇಲ್ದಿರ ಅಂದರೆ ಕರಪ್ಷನ್ ಮುಕ್ತ ನೇಮಕಾತಿ ಆಗಬೇಕು. ಅದ್ರ ಪರವಾಗಿ ನಾವು ಹೋರಾಟ ಮಾಡಿ ಈಗ ಒಂದು ಸ್ಟೇಜಿಂದ ನಾವು ಎಲ್ಲ ಕಡೆ ಮನವಿ ಕೊಟ್ಟು ಮತ್ತು ನಾವು ಇಂಪ್ಲೀಡ್ ಕೂಡ ಹೋದ್ವಿ. ಅಲ್ಲೇ ನಾನು ಪೋಲ್ ಹಾಕಿದ್ವಿ ಮೆಜಾರಿಟಿ ಗ್ರೂಪ್ ಒಳಗಡೆ. ಪೋಲ್ ಪ್ರಕಾರನೇ ನಾವು ಇಂಪ್ಲೀಡ್ ಕೂಡ ಹೋದ್ವಿ ಲಾಸ್ಟ್ ಹಿಯರಿಂಗು ಮಂಡೇ. ಆ ಇಂಪ್ಲೀಡ್ ಆದಮೇಲೆ ನೆಕ್ಸ್ಟು ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ ಎಷ್ಟೋ ಜನ ಇವತ್ತು ನಾನು ಬೆಳಗ್ಗೆ ಚಂದ್ರಲೆ ಒಟ್ಟು ವಿಜಯನಗರ ಎಲ್ಲ ಕಡೆ ಹೋಗಿದ್ವಿ. ನನ್ನ ಜೊತೆ ಸಹಪಾಠಿಯಾಗಿ ರಾಥೋಡ್ ಇರ್ಬೋದಿರು, ಸಂತೋಷು, ಭರತ್ ಮತ್ತು ಪ್ರಜ್ವಲ್ಲು ಮತ್ತು ಸಂದೀಪ್ ಅಸೋಸಿಯೇಷನ್ ಕಡೆಯಿಂದ ಎಲ್ಲರೂ ಜೊತೆಯಾಗಿ ಎಲ್ಲ ಲೈಬ್ರರೀಸು ತುಂಬ ಕಡೆ ಹೋರಾಟ ಮಾಡಿ ನಾವು ಒಂದು ಇಂಪ್ಲೀಡ್ಗೆ ನೇಮು ಮತ್ತು ಅಡ್ರೆಸ್ಸು ಎಲ್ಲ ತೊಗೊಂಡು ಸೈನ್ ಹಾಕ್ಸ್ಕೊಂಡು ಸುಮಾರು ಒಂದು 200 ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಇಂಪ್ಲೀಡ್ ಹೋಗೋದಕ್ಕೆ ಇಷ್ಟೊಂದು ಜನ ಸುಮಾರು ಒಂದು 200-250 ಜನ ಸೈನ್ ಹಾಕ್ಕೊಟ್ಟಿದ್ದೀರಾ. ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನಾವು ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದಾದಮೇಲೆ PDOದು ನೀವು ನೋಡಿರ್ಬೋದು. ಈ ಒಂದು ಇಂಪ್ಲೀಡ್ ಹೋಗಿರೋದು ವಿಚಾರ ಏನಪ್ಪ ಅಂತಂದರೆ, ಈ ಧಾರವಾಡದಲ್ಲಿ ನಾವು ಇಂಪ್ಲೀಡ್ ಹೋಗಿ ನಾಳೆ ಏನು ಕೇಸ್ ಇದೆ ಅದರಲ್ಲಿ ಸ್ಟೇ ವೆಕೇಟ್ ಆಗಿ ಫರ್ದರ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾವು ಕೂಡ KPSC ಅವರು ರಿಪೋರ್ಟ್ ಏನು ಮಾಡಿದ್ದಾರೆ ಅದನ್ನೆಲ್ಲ KPSC ಅವರು ಕೊಡಬೇಕಾಗುತ್ತೆ. ಮತ್ತು CM ಪವರ್ ಏನಿದೆ, ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು, CM ಈಸ್ ಎ ಅಲ್ಟಿಮೇಟ್ ಪವರ್. ಅಂದರೆ ಎಕ್ಸಿಕ್ಯೂಟಿವ್ ಬಾಡಿ ಅಂತಂದರೆ CM ಅಂತಂದರೆ ಅವರು ಕಮಿಟಿ ಈ ಕ್ಯಾಬಿನೆಟಲ್ಲೂ ಹೆಡ್ ಆಫ್ ದಿ ಯಾರಪ್ಪ ಅಂತಂದರೆ CM ಸಾರೇ. ಮತ್ತು ಪಬ್ಲಿಕ್ ಇಂಟ್ರೆಸ್ಟು, ನೀವು ಪಬ್ಲಿಕಲ್ಲಿ ಏನೋ ತೊಂದರೆ ಆಗ್ತಿದೆ, ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಬಂದರೆ ಈಗ ಬರ್ತಾರೆ CM ಸರು. ಅವ್ರ ನಿರ್ಧಾರ ಏನಿರುತ್ತೋ ಅದೇ ಅಂತಿಮ ಇರುತ್ತೆ. ಯಾಕೆಂದರೆ ಫಾರ್ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದರೆ, ಈ ಹಿಂದೆ 2011 ಬ್ಯಾಚು ಹೈಕೋರ್ಟಲ್ಲೂ ಇದು ಆ ಒಂದು ಕರಪ್ಷನ್ ಆಗಿದೆ ಅಂತ ಹೇಳಿ ನೋಟಿಫಿಕೇಷನ್ ಮತ್ತು ಕ್ವಾಶ್ ಮಾಡಬೇಕಂತ ಇದು ಮಾಡಿದರು. ಮತ್ತು ಸುಪ್ರೀಂ ಕೋರ್ಟಲ್ಲೂ ಹೇಳಿದರು ಆ ನೋಟಿಫಿಕೇಷನ್ ಕರಪ್ಷನ್ ಆಗಿದೆ ಅಂತೇಳಿ ಸ್ಟೇ ಮಾಡಿದರು. ಅಂದರೆ ಯಾರಿಗೂ ಆರ್ಡರ್ ಕಾಪಿ ಕೊಟ್ಟಿರಲಿಲ್ಲ. ಆದರೆ ನಿಮಗೆ ಗೊತ್ತಿರಬೇಕು, ಇದೇ ಪ್ರೀವಿಯಸ್ ಗೌರ್ಮೆಂಟಲ್ಲಿ ಒಂದು ಸೆಷನ್ ಒಳಗಡೆ ಎಲ್ಲರ ಒಪ್ಪಿಗೆಯಿಂದ, ಅಂದರೆ BJP, JDS, ಕಾಂಗ್ರೆಸ್ ಎಲ್ಲರ ಒಪ್ಪಿಗೆಯಿಂದ ಆ ಒಂದು 2011 ಬ್ಯಾಚ್ ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಅಂದರೆ ಗೌರ್ಮೆಂಟ್ ಈಸ್ ಅಲ್ಟಿಮೇಟ್. ಗೌರ್ಮೆಂಟ್ ಏನು ಡಿಸೈಡ್ ಮಾಡುತ್ತೋ ಅದೇ. ಯಾಕೆಂದರೆ ಈಗ ಜನಗಳ ಪರವಾಗಿ CM ಸರ್ ಇದ್ದಾರೆ, ಸ್ಟೂಡೆಂಟ್ಸ್ ಪರವಾಗಿ CM ಸರ್ ಇದ್ದಾರೆ. ಅವ್ರು ನಮಗೆ ಸಿದ್ದರಾಮಯ್ಯ ಸರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೆ ಅವರಿಗೆ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದ್ರ ಜೊತೆ ಏನಪ್ಪ ಅಂತಂದರೆ, ನಮ್ಮ PDOದು HK ಭಾಗದಲ್ಲಿ ಸುಮಾರು 830 ಜನ ಸ್ಟೂಡೆಂಟ್ಸು ಅವರು ಎಕ್ಸಾಮ್ಸೇ ಬರ್ದಿಲ್ಲ. ಮತ್ತು ಇನ್ನೊಂದು 2-3 ಸೆಂಟರಲ್ಲಿ ಇದೇ ರೀತಿ ಗೊಂದಲ ಆಗಿದೆ HK ಭಾಗದ್ದು. ಮತ್ತು 12 ಜನ ಸ್ಟೂಡೆಂಟ್ಸ್ ಮೇಲೆ FIR ಕೂಡ ಹಾಕಿದ್ದಾರೆ. ಅದನ್ನು ವಾಪಸ್ ತೊಗೊಬೇಕು. ಅದ್ರ ಜೊತೆ ರೀಸೆಂಟಾಗಿ ನಿನ್ನೆ ಈಗ ಸಂಡೇ ಒಂದು HKದು 150 ಪೋಸ್ಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ನಿಮಗೆ ಗೊತ್ತಿದೆ ಬ್ಲೂಟೂತ್ ಯೂಸ್ ಮಾಡ್ಕೊಂಡು ಎಕ್ಸಾಮ್ಸ್ ಬರೆದಿದ್ದಾರೆ. ಮತ್ತು ಆ ಒಂದು ಸೆಂಟರಲ್ಲಿ ನಿಮಗೆ ಗೊತ್ತಿರಬೇಕು, KNK ಗರ್ಲ್ಸ್ ಹೈಸ್ಕೂಲಲ್ಲಿ ನಿಮಗೆ ಆ ಕ್ವಶನ್ ಪೇಪರ್ ಬಂಡಲ್, ಅಂದರೆ ಕ್ವಶನ್ ಪೇಪರೇ ಸೀಲ್ ಓಪನ್ ಆಗಿದೆ. ಈ ರೀತಿ ಎಲ್ಲ ಅಕ್ರಮ ಆಗಿರೋದ್ರಿಂದ PDO HK ಇರ್ಬೋದು, HK ಎರಡೂ ಒಂದು ಎಕ್ಸಾಮ್ಸ್. ಇದಕ್ಕೂ ಮುಂಚೆ ಈ KPSC ಅವರು ಅರ್ಥ ಮಾಡ್ಕೊಬೇಕು. KS ಎಕ್ಸಾಮೇ ಅಷ್ಟೆಲ್ಲ ಮಿಸ್ಟೇಕ್ ಮಾಡಿದ್ದಾರೆ. ಇಷ್ಟೆಲ್ಲ ಇನ್ನೂ ತಿದ್ಕೊಬೇಕು ಅವರು. ಈ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದರೆ ನೀವು ಪ್ಯಾರಲಲ್, ಅಂದರೆ UPSCನೂ ಕಾನ್ಸ್ಟಿಟ್ಯೂಷನ್ ಮಾಡಿನೇ, ಸೇಮ್ ಪ್ಯಾರಲಲ್ ಸ್ಟೇಟ್ ಗೌರ್ಮೆಂಟಲ್ಲಿ KPSC ಕೂಡ ಕಾನ್ಸ್ಟಿಟ್ಯೂಷನ್ ಮಾಡಿನೇ. ಮತ್ತು ಅವ್ರಿಗೇನು ಅಲೋವೆನ್ಸ್ ಇರುತ್ತೆ ಇವ್ರಿಗೂ ಹಾಗೆ ಇರುತ್ತೆ. ಇವ್ರಿಗೆ ಫ್ರೀಯಾಗಿ ಕಾರು, ಬಂಗ್ಲೆ, ಅಷ್ಟು ದೊಡ್ಡ ಬಿಲ್ಡಿಂಗ್ ಕೊಟ್ಟು ಅಷ್ಟೆಲ್ಲ ನಿಮಗೆ ಇದು ಕೊಟ್ಟು ಒಂದು ಎಕ್ಸಾಮ್ಸ್ ಕರೆಕ್ಟ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ನೀವೆಲ್ಲ ಯಾಕಿದ್ದೀರಿ ಅಂತ ಗೊತ್ತಾಗ್ತಾಯಿಲ್ಲ. ನಿಮಗೆ ಕೊಡೋ ಬದಲು ಸುಮ್ಮನೆ ಗೌರ್ಮೆಂಟ್ಗೂ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ, ಗೌರ್ಮೆಂಟ್ಗೆ ಮಾತು ಕೂಡ KPSC ಕೇಳ್ತಾ ಇಲ್ಲ. ಸುಮ್ಮನೆ ಎಲ್ಲ ಎಕ್ಸಾಮ್ಸು KE ಕೊಟ್ಟರೆ ಅವರಾದರೂ ಸ್ವಲ್ಪ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಿಜ ಹೇಳ್ಬೇಕಂತಂದರೆ ಅವರಿಗೆ ಕೊಟ್ಟರೆ ಬೆಸ್ಟ್ ಅಂದ್ಕೊತೀನಿ. ಕೆಲವೊಂದು ಫೀಸಲ್ಲಿ ವೇರಿ ಇರುತ್ತೆ, ಫೀಸಲ್ಲೆಲ್ಲ ಜಾಸ್ತಿ ಇದೆ. KEಗೆ ಕೊಟ್ಟು ಅವ್ರಿಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ತುಂಬ ಒಳ್ಳೇದು ಅಂದ್ಕೊತೀನಿ. ಮತ್ತು PDO ದಯವಿಟ್ಟು ನಾನು ಸರ್ಕಾರಕ್ಕೆ ಈ ಮುಖಾಂತರ ಕೇಳ್ಕೊಳೋದೇನಪ್ಪ ಅಂತಂದರೆ, PDO HK HK ಎರಡೂ ಎಕ್ಸಾಮ್ಸು ಎಕ್ಸಾಮ್ಸ್ ಮಾಡಿ. ಯಾಕೆಂದರೆ ಸ್ಟೂಡೆಂಟ್ಸ್ಗೆ ನಿಮ್ಮ ಕಡೆಯಿಂದ ಅನ್ಯಾಯ ಆಗಿದೆ. KPSC ಮಾಡಿರೋ ಅನ್ಯಾಯ. KPSC ಒಂದು ಎಕ್ಸಾಮ್ಸ್ ಕರೆಕ್ಟ್ ಕಂಡಕ್ಟ್ ಮಾಡಿಲ್ಲ, ಯಾವುದೇ ಸ್ಟ್ರಿಕ್ಟ್ ಮೆಜರ್ ತೊಗೊಂಡಿಲ್ಲ. ಅದಾದಮೇಲೆ KPTCಯಲ್ಲೂ ನಾವು ಮುಂಚೆಯಿಂದ ನಾವು ಹೋರಾಟ ಮಾಡಿ ಎಲ್ಲ ಕಡೆಯೂ ಮನವಿ ಕೊಟ್ಟಿದ್ವಿ. ಪ್ರತಿ ಡಿಸ್ಟಿಕಲ್ಲೂ ನಾವು ಪ್ರತಿಭಟನೆ ಮಾಡಿದ್ವಿ. ಮತ್ತು KPTCಯಲ್ಲಿ MD ಇರ್ಬೋದು, ಮತ್ತು ಪಂಕಜ್ ಕುಮಾರ್ ಪಾಂಡೆ ಅವ್ರಿಗೆ, ಮತ್ತು ಮಿನಿಸ್ಟ್ರಿಗೆ, ಜಾರ್ಜ್ ಸಾಹೇಬ್ರಿಗೆ, ಇಂಧನ ಸಚಿವರು, ಅವರಿಗೂ ನಾವು ಮನವಿ ಮಾಡ್ಕೊಂಡಿದ್ವಿ. ಮತ್ತು ಅದಾದಮೇಲೆ ನಾವು ಲಾಸ್ಟ್ ವೀಕು ಕೋರ್ಟಿಗೆ ಕೂಡ ಹೋಗಿದ್ವಿ. ಈಗ ಮೆಮೊ ಇದು ಅಪೀಲ್ ಮಾಡಿದ್ದೀವಿ ಕೋರ್ಟಿಗೆ. ಅದು ಇವು ಮೆಮೊ ಮೂವ್ ಮಾಡಿ ನೆಕ್ಸ್ಟ್ ಈ ವಾರ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಒಂದು ಹಿಯರಿಂಗ್ ಬರುತ್ತೆ. ಅದು ಕೂಡ ನಾವು KPSC ಸ್ಟೂಡೆಂಟ್ಸ್ ಪರವಾಗಿ ಆಗುತ್ತೆ ಅಂತ ನಾವು ಕೋರ್ಟ್ ನಂಬ್ಕೊಂಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.